ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 42. ಮಧ್ಯಾಹ್ನದ ಸಮಯಕ್ಕೆ ಎಲ್ಲರೂ ಮನೆಯಲ್ಲಿ ಸೇರಿದರು. ತನ್ನ ತಲೆಯಲ್ಲಿ ಆದ ಗಾಯದ ಬಗ್ಗೆ ಎಲ್ಲರಿಗೂ ಚುಟುಕಾಗಿ ಹೇಳಿದ್ಲು ಧನಿ. ಏನೋ ಹೇಳಬೇಕು ಅಂತ ಕರೆಸಿಕೊಂಡು ಸುಮ್ಮನೆ ಕುಳಿತರೆ ಹೇಗೆ, ಏನಾದರೂ ಮಾತಾಡಿ ಎಂದು ಮಲ್ಲನಗೌಡರು ಹೇಳಿದಾಗ, ಗೌಡ್ರೆ, ನಾನು ನಿಮಗೆ ಅಂದು ಹೇಳಿದ್ನಲ್ಲ, ಆ ವಿಷಯದ ಬಗ್ಗೆ ಮಾತನಾಡಬೇಕಿದೆ. ಇವಳೆ ನನ್ನ ತಂಗಿ ಧನಿ ಎಂದು ಹೇಳಿದಾಗ ಕೋಣೆಯೊಳಗಿದ್ದ ಧನಿ ಆಚೆ ಬಂದ್ಲು. ಈಗಂತೂ ಅಚ್ಚರಿಯಿಂದ ಎದ್ದು ನಿಂತರು ಧನ್ವಿ ಅಮ್ಮ ಸುನಂದ. ಅವಳ ಅಣ್ಣನಿಗೆ ಸಹ ಅಚ್ಚರಿ. ಧನ್ವಿ ಎಂದು ಮೆಲ್ಲಗೆ ಹೇಳಿ ಮುಂದೆ ಹೆಜ್ಜೆ ಇಡಲು ಹೋದಾಗ ಅವರ ತಡೆದವ, 1 ನಿಮಿಷ ಅಮ್ಮ, ಇವಳು ಧನ್ವಿ ಅಲ್ಲ ಎಂದು ಅವರ ಕೈ ಹಿಡಿದು ಕೂರಿಸಿ, 10 ನಿಮಿಷ ನಾನು ಹೇಳುವುದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಿ, ಆಮೇಲೆ ಏನು ಮಾಡಬೇಕೋ ಹೇಳಿ ಎಂದು ಹೇಳಿದ ರಾಮ್ ನೇರವಾಗಿ ಧನಿ ಬಳಿ ಬಂದವ. ಈ ವಿಷಯ ಕೇಳಿ ನಮ್ಮೆಲ್ಲರ ಮೇಲೆ ಕೋಪ ಬರಬಹುದು, ನಿಮಗೆ ನೋವಾಗಬಹುದು, ಹಾಗೆ ಇದೆಲ್ಲ ಏನು ಎಂಬ ಪ್ರಶ್ನೆ ಬರಬಹುದು. ಆದರೆ ಒಂದಂತೂ ಸತ್ಯ, ಜೀವನದಲ್ಲಿ ಏನನ್ನಾದರೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದರೆ ಅದು ನೀನು ಮತ್ತೆ ಜಾನು ಅಷ್ಟೇ ಧನಿ ಎಂದು ಅವಳ ಮುಂದೆ ನಿಂತು, ನೀನು ಧನ್ವಿ ಅವಳಿ ಜವಳಿ ಹೆಣ್ಣು ಮಕ್ಕಳೆಲ್ಲ ಅನ್ನುವ ಕೊರಗು ನೀಗಿಸಿಕೊಳ್ಳಲು ನನ್ನ ಚಿಕ್ಕಪ್ಪ ಯಾರಿಗೂ ತಿಳಿಯದೆ ಸತ್ತಿದ್ದ ಅವರ ಮಗುವನ್ನು ನಿನ್ನ ಜಾಗದಲ್ಲಿ ಇಟ್ಟು ಅದಲು ಬದಲು ಮಾಡಿದ್ರು. ಧನ್ವಿ ಸಿಕ್ಕ ಮೇಲೆ ನನಗೆ ನಿಜ ತಿಳಿದಿದ್ದು ಎಂದು ಹೇಳಿದಾಗ ಎಲ್ಲರೂ ಅಚ್ಚರಿಯಿಂದ ಎದ್ದು ನಿಂತರೆ ಕುಸಿದಳು ಧನಿ. ಏನೋ ಹೇಳ್ತಿದೀಯ ರಾಮ್, ಇದೆಲ್ಲ ಏನು ಎಂದು ಅಚ್ಚರಿಯಿಂದ ಕೇಳಿದ್ರು ಮಾಲತಿ ಅಜ್ಜಿ. ಯಾಕೆಂದರೆ ಇದು ಅವರ ಅರಿವಿಗೂ ಸಹ ಬಾರದ ಸತ್ಯ. ಅಜ್ಜಿ ಪ್ಲೀಸ್, ಎಲ್ಲ ಬಿಡಿಸಿ ಹೇಳ್ತೀನಿ. ಒಂದು ಅರ್ಧ ಗಂಟೆ ನಾನೊಂದು ಕತೆ ಹೇಳ್ತಿದ್ದೀನಿ ಅಂದುಕೊಂಡು ಯಾರೂ ಪ್ರಶ್ನೆ ಮಾಡದೆ ಕೇಳಿ ಎಂದು ಹೇಳಿ ಕುಸಿದಿದ್ದ ತಂಗಿಯ ಬಳಿ ಬಂದು, ಪ್ಲೀಸ್ ಧನಿ, ನೀನು ಈ ರೀತಿ ಆಘಾತ ಮಾಡಿಕೊಳ್ಳುತ್ತೀಯಾ ಅಂತಲೇ ನಾನು ಸತ್ಯ ಮುಚ್ಚಿಟ್ಟಿದ್ದು. ಆದರೆ ಆ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನು ಧನ್ವಿ ಇಬ್ಬರು ನನಗೆ 2 ಕಣ್ಣುಗಳು. ಯಾವತ್ತೂ ಇಬ್ಬರನ್ನು ಹೊರಗಿಯವನ ರೀತಿ ನೋಡಿಲ್ಲ ನಾನು ಎಂದು ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು, ಅವಳು ನನ್ನ ಪಾಲಿಗೆ ಏಂಜಲ್ ಆಗಿದ್ಲು, ನೀನು ಪ್ರಿನ್ಸಸ್ ಎಂದು ಅವಳ ಹಣೆಗೆ ಮುತ್ತು ಕೊಟ್ಟು, ನಿಮಗೆಷ್ಟು ನೋವಾಗ್ತಿದೆ ಅಂತ ಗೊತ್ತು, ಪ್ಲೀಸ್ ಎಲ್ಲವನ್ನ ತಾಳ್ಮೆಯಿಂದ ಕೇಳು, ಕೊನೆಗೆ ಯಾರಿಗೆ ಯಾವ ಶಿಕ್ಷೆ ಕೊಡಬೇಕು ಅನಿಸುತ್ತೋ ಅದನ್ನೇ ಕೊಡು ಎಂದು ಹೇಳಿದಾಗ ತಲೆ ಆಡಿಸಿದ್ಲು ಧನಿ. ಅವಳನ್ನು ಹಾಗೆ ಮೇಲೆ ಕೂರಿಸಿ, ನಾನು ಈ ಮನೆಯಲ್ಲಿ ಮೊದಲ ಮಗ, ಆಮೇಲೆ ಅಮ್ಮನಿಗೆ ಮಕ್ಕಳು ಆಗಲಿಲ್ಲ. ಹಾಗೆ ಲಕ್ಕಿ ಹುಟ್ಟಿದ 2 ವರ್ಷದ ಮೇಲೆ ಚಿಕ್ಕಮ್ಮ ಮತ್ತೊಮ್ಮೆ ಗರ್ಭಿಣಿಯಾಗಿದ್ರು. ಆದರೆ ಏನೋ ಒಂದು ಚಿಕ್ಕ ಕಾರಣಕ್ಕೆ ಡೆಲಿವರಿ ಸಮಯದಲ್ಲಿ ಮಗು ಹುಟ್ಟುವಾಗಲೇ ಸತ್ತು ಹೋಗಿತ್ತು. ಆಗ ಚಿಕ್ಕಮ್ಮನಿಗೆ ನೋವು ಕೊಡಲು ಇಚ್ಛಿಸಿದ ಚಿಕ್ಕಪ್ಪ ಪಕ್ಕದ ಬೆಡ್ನಲ್ಲಿದ್ದ ಅವಳಿ ಮಕ್ಕಳಲ್ಲಿ ಒಂದನ್ನು ಬದಲಿಸಿದ್ರು. ಅದು ಡಾಕ್ಟರ್ ಸಹಾಯದಿಂದ. ಧನ್ವಿ ಮತ್ತೆ ಧನಿ ಅಮ್ಮ ಅಪ್ಪ ಬಡವರಾದರ ಕಾರಣ ಇದೇನೂ ದೊಡ್ಡ ಸಮಸ್ಯೆ ಆಗಲಿಲ್ಲ. ಹಾಗಾಗಿ ಚಿಕ್ಕಪ್ಪ ಬಚಾವಾದ್ರು. ಆದರೆ ಒಮ್ಮೆ ನಾನು ಟ್ರಾಫಿಕಲ್ಲಿ ಧನ್ವಿನ ನೋಡಿದೆ. ಅವಳು ಆಗಿನ್ನು 8th ಸ್ಟ್ಯಾಂಡರ್ಡ್. ತುಂಬ ಮುದ್ದಾಗಿದ್ದ ಅವಳ ನೋಡಿ ಅಚ್ಚರಿಯಾಯಿತು. ಅವಳನ್ನು ಹಿಂಬಾಲಿಸಿದಾಗ ನನಗೆ ಗೊತ್ತಾಗಿದ್ದು ಅವಳೇ ಬೇರೆ ಧನಿ ಬೇರೆ ಅಂತ. ಆಗಲೇ ನಾನು ಚಿಕ್ಕಪ್ಪನ ಕೇಳಿದೆ, ಇದು ಚಿಕ್ಕಮ್ಮನ ಆರೋಗ್ಯದ ವಿಷಯ ಮುಚ್ಚಿಟ್ಟು ಬಿಡು ಅಂತ ಬೇಡಿಕೊಂಡ್ರು. ಅಷ್ಟೇ ಅಲ್ಲ, ಈ ವಿಷಯ ತಿಳಿದರೆ ಧನಿ ಸಹ ನೊಂದುಕೊಳ್ಳುತ್ತಾಳೆ ಅಂತ ಸುಮ್ಮನಾದೆ. ಅಲ್ಲಿಂದ ನನ್ನ ಧನ್ವಿ ಬಾಂಧವ್ಯ ಶುರುವಾಗಿದ್ದು ಎಂದು ಮಾತು ನಿಲ್ಲಿಸಿದವ. ಆಮೇಲೆ ಅವಳು ನನ್ನ ಪಾಲಿನ ಏಂಜಲ್ ಆದ್ಲು. ನಿನಗೂ ಅವಳಿಗೂ ಭಾಳ ವ್ಯತ್ಯಾಸ. ಅವಳಿಗೆ ಸೀರೆ ಅಂದರೆ ಇಷ್ಟ, ನಿನಗೆ ಮಾಡ್ರನ್ ಡ್ರೆಸ್. ಅವಳು ಟ್ರೆಡಿಷ್ನಲ್, ನೀನು ಮಾಡ್ರನ್. ಹೀಗೆ ನಿನಗೂ ಅವಳಿಗೂ ತುಂಬ ವ್ಯತ್ಯಾಸ. ಇಬ್ಬರು ಬೆಳೆದು ದೊಡ್ಡವರಾದ್ರೆ ನಾನು ಅವಳ ಮನೆಗೆ ಹೋಗೋದು ಬರೋದು ಮಾಡ್ತಿದ್ದೆ. ಆದರೆ ಯಾವತ್ತೂ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬರಲಿಲ್ಲ. ಕೊನೆಯವರೆಗೂ ಅವಳ ಕಣ್ಣಿನಲ್ಲಿ ನಾನೊಬ್ಬ ಸಾಮಾನ್ಯ ಮೆಕ್ಯಾನಿಕ್. ಅವಳಿಗಾಗಿ ಅಷ್ಟು ವರ್ಷ ನಾನು ನಾಟಕ ಮಾಡಿದ್ದೆ. ಆದರೆ ನಾನು ಹೈಯರ್ ಎಜುಕೇಷನ್ ಅಂತ ಬೇರೆ ದೇಶಕ್ಕೆ ಹೋದ 4 ವರ್ಷದಲ್ಲಿ ಅವಳ ಜೀವನ ಅಲ್ಲೋಲ ಕಲ್ಲೋಲ ಆಗಿ ಹೋಗಿತ್ತು. ಡಿಗ್ರಿ ಓದುತ್ತಿದ್ದ ಅವಳು ಕೆಲಸಕ್ಕೆ ಸೇರಿದ್ಲಂತೆ. ಆಮೇಲೆ ಅಭಿಪರಿಚಯ ಎಂದು ಅಭಿಯ ನೋಡಿದ. ಅವಳು ಇನ್ನಿಲ್ಲ ಅಂತ ಗೊತ್ತಾದಾಗ ನನಗಾದ ನೋವು ಅಷ್ಟಿಷ್ಟಲ್ಲ. ನಾನು 4 ವರ್ಷದಲ್ಲಿ ವಾಪಸ್ಸಾದಾಗ ಧನು ನಮ್ಮೆಲ್ಲರ ಅಗಲಿ ಹೋಗಿದ್ಲು. ಅಮ್ಮ ಅವಳ ನೆನಪಿನಲ್ಲೇ ಉಚ್ಚಿ ಹಾಗಿದ್ರು. ಇನ್ನು ಅವಳ ಅಣ್ಣ ಧೀರಜ್, ಅಪ್ಪ ಪ್ರಕಾಶ್ ನೀರಸವಾಗಿ ಜೀವನ ಮಾಡ್ತಿದ್ರು. ಇದು ಕೊಲೆ, ಅದನ್ನು ಮಾಡಿಸಿದ್ದು ಅಭಿ ಅಂತ ನನಗೆ ಮಿಸ್ಗೈಡ್ ಮಾಡಿದ್ರು. ಅದೇ ಕೋಪದಲ್ಲಿ ನಾನು ಜಾನುವನ್ನು ಪ್ರೀತಿಸುವ ನಾಟಕ ಮಾಡಿದೆ. ಆದರೆ ಜಾನು ಪ್ರೀತಿ ಮುಂದೆ ನಾನು ಸೋತೋದೆ. ಹಾಗೆ ಇನ್ವೆಸ್ಟಿಗೇಷನ್ ಮಾಡಿದ ನನಗೆ ಗೊತ್ತಾಗಿದ್ದು ಅಭಿ ಧನು ಪ್ರೀತಿ ಎಷ್ಟು ಶುದ್ಧ ಅಂತ ಎಂದು. ಅಭಿ ಹೆಗಲ ಮೇಲೆ ಕೈ ಇಡಲು ಸುತ್ತಲೂ ಎಲ್ಲರ ಒಮ್ಮೆ ನೋಡಿದ. ಒಬ್ಬೊಬ್ಬರ ಮುಖದಲ್ಲಿ ಒಂದೊಂದು ಭಾವ, ಜೊತೆಗೆ ಸಾವಿರಾರು ಪ್ರಶ್ನೆಗಳು. ಒಬ್ಬರು ಸಹ ತುಟಿ ಬಿಚ್ಚದೆ ಮೌನವಾಗಿ ಅವರ ಮಾತುಗಳ ಆಲಿಸುತ್ತಿದ್ರು. ಮುಂದಿನದು ನನ್ನ ಕತೆ. ನನ್ನ ಅವಳ ಪ್ರೀತಿ ಹೇಳುವಂಥದ್ದಲ್ಲ, ಅನುಭವ ಮಾಡುವಂಥದ್ದು. ಅಂತಹ ದೇವತೆಯನ್ನು ಪ್ರೀತಿ ಮಾಡಿದ್ದ ನಾನು ಹುಚ್ಚ ಆಗಿಬಿಟ್ಟಿದ್ದೆ ಅವಳನ್ನು ಕಳೆದುಕೊಂಡಾಗ ಎಂದು ತನ್ನ ಮತ್ತು ಧನ್ವಿ ಪ್ರೀತಿ ಬಗ್ಗೆ ವಿವರಿಸಲು ಮುಂದಾದ ಅಭಿ. ಆಗಷ್ಟೇ ಡಿಗ್ರಿ ಪ್ರಥಮ ವರ್ಷ ಓದುತ್ತಿದ್ದು ಧನ್ವಿ. ಆಗಲೇ ರಾಮ್ ಸಹ ಫಾರ್ಮಿನ್ ಹೋಗಿದ್ದು. ಅದೇ ವರ್ಷ ಎಂಜಿನಿಯರಿಂಗ್ ಕೊನೆ ವರ್ಷ ಓದುತ್ತಿದ್ದ ಅಭಿ. ರಾಮ್ ಅತ್ತ ಹೋದಂತೆ ಅಭಿಯ ಪ್ರವೇಶ ಆಗಿತ್ತು ಅವಳ ಜೀವನದಲ್ಲಿ.
ಮಗ, ಯಾಕೋ ಜೀವನ ಬೋರ್ ಹೊಡಿತಾ ಇದೆ ಕಣೋ, ಒಂದು ಎಂಟರ್ಟೈನ್ಮೆಂಟ್ ಇದ್ದರೆ ಆಗ್ತಿತ್ತು. ಈ ಪ್ಲೇಸ್ಮೆಂಟ್ ನಂಬ್ಕೊಂಡು ನಾವು ಕುಳಿತರೆ ಟೀ ಅಂಗಡಿ ಇಡಬೇಕಷ್ಟೆ ಎಂದು ಅಭಿ ಗೆಳೆಯ ಕಾರ್ತಿಕ್ ಹೇಳುತ್ತಿದ್ದ. ಸುಮ್ಮನೆ ಇರೋ, ಸರಿಯಾಗಿ ಓದೋದು ಬಿಟ್ಟು ಹರಟೆ ಹೊಡೆದ್ರೆ ಹೀಗೆ ಆಗೋದು. ಸೆಮ್ಮಿಗೆ 4 ಬ್ಯಾಕ್ಲಾಗ್ ಇಟ್ಕೊಂಡ್ರೆ ಪ್ಲೇಸ್ಮೆಂಟ್ ಹೇಗಾಗುತ್ತೆ ಎಂದು ಅಭಿ ನಗುತ್ತಾ. ನೀನೇನು ಬಿಡಪ್ಪ, ಮೊದಲೇ ರೌಂಡಲ್ಲೇ ಇಂಪ್ರೆಸ್ ಮಾಡಿ ದೊಡ್ಡ ಕಂಪನಿಯಲ್ಲಿ ವರ್ಷಕ್ಕೆ 12 ಲಕ್ಷ ಬರುವ ಕಂಪನಿ ಹಿಡಿದಿದೀಯಾ. ಆದರೆ ನಾವು ಎಂದು ಮೂತಿ ತಿರುವಿದ. ಆದರೆ ಅಭಿ ಕಿವಿಗೆ ಆ ಮಾತು ಬೀಳಲೇ ಇಲ್ಲ. ಕಾರಣ ಅದಾಗಲೇ ಅವನ ಕಣ್ಣುಗಳು ತನ್ನ ಮುಂದೆ ಬಂದಿದ್ದ ಸುಂದರಿಯ ಮೇಲಿದ್ವು. ಚಾಚಾ, ಒಂದು ಮಸಾಲೆ ಪೂರಿ ಎಂದು ಹೇಳಿದವಳನ್ನೇ ನೋಡುತ್ತಿದ್ದ ಅವ. ಅಷ್ಟು ಮುದ್ದು ಮುದ್ದು ಅವಳು. ಅರಳು ಕಣ್ಣುಗಳು, ಮುದ್ದಾದ ಮುಖ, ನೀಲ ಕೇಶರಾಶಿ. ಅವಳನ್ನು ನೋಡುತ್ತಾ ಕಳೆದೇ ಹೋಗಿದ್ದ ಅಭಿಯನ್ನ ಎಚ್ಚರಿಸಿದ್ದು ಅವನ ಗೆಳೆಯರೇ. ಲೋ ಅಭಿ, ಬಾರೋ, ಕ್ಲಾಸ್ಗೆ ಟೈಮ್ ಆಗುತ್ತೆ, ಹೋಗೋಣ ಎಂದು ಹೇಳಿದಾಗ ಗೆಳೆಯರ ಮುಂದೆ ಸಿಕ್ಕಿ ಬೀಳಲು ಇಚ್ಛಿಸದೆ ಅವರ ಜೊತೆ ನಡೆದ ಅಭಿ ಅದಾಗಲೇ ಹೃದಯ ಕೊಟ್ಟು ಬಿಟ್ಟಿದ್ದ ಅವಳೇ ಧನ್ವಿ. ಅಂದು ಅವರ ಭೇಟಿ ಆದಮೇಲೆ ಅವರು ಮತ್ತೆ ಸಿಕ್ಕಿದ್ದು ದೇವಸ್ಥಾನದಲ್ಲಿ. ದೇವರ ಮೇಲೆ ತುಸು ಹೆಚ್ಚೆ ಭಕ್ತಿ ಇರುವ ಅಭಿ ಧನ್ವಿ ಭೇಟಿ ಆದರು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಜಾಗ ಬಿಡಿ ಎಂದು ಪ್ರದಕ್ಷಿಣೆ ಹಾಕುವಾಗ ಹೇಳಿದ ಧನ್ವಿ ಕೇಳಿದ್ದೆ ಸೋತು ಹೋಗಿ ಅವಳ ಹಿಂದೆ ಓಡಿದ ಅಭಿ. ರೀ ರೀ ನಿಲ್ಲಿ ಎಂದು ಕೂಗಿದಾಗ ಒಮ್ಮೆ ಹಿಂದೆ ತಿರುಗಿ ನೋಡಿದ್ಲು. ಅದು ನಿಮ್ಮ ಹೆಸರು ಎಂದು ಹಿಂದಲೇ ಕೆರೆದುಕೊಂಡು ಕೇಳಿದಾಗ ಇಡಿಯಟ್ ಎಂದು ಬೈದುಕೊಂಡು ಹೋಗಿದ್ಲು ಅವಳು. ಅಂದಿನಿಂದ ಶುರುವಾಗಿತ್ತು ಅಭಿಯ ಕೆಲಸ. ಒಂದೇ ವಾರದಲ್ಲಿ ಅವಳ ಬಯೋಡಾಟಾ ಎಲ್ಲ ಸಂಗ್ರಹ ಮಾಡಿದ್ದ. ನಂತರ ಅವಳು ಓದುತ್ತಿರುವುದು ತನ್ನ ತಂಗಿಯ ಕಾಲೇಜ್ ಅಲ್ಲಿಯೇ ಎಂದು ತಿಳಿದು ಜಾನ್ವನ್ನ ಸಹ ಸಹಾಯ ಕೇಳಿದ್ದ. ಸ್ವೀಟಿ, ಪ್ಲೀಸ್ ಪ್ಲೀಸ್ ಅವಳನ್ನು ಫ್ರೆಂಡ್ ಮಾಡಿಕೊ, ನನಗೆ ತುಂಬ ಇಷ್ಟ ಆಗಿದ್ದಾಳೆ. ಹೇಗಿದ್ರೂ ನನಗೆ ಕೆಲಸ ಎಲ್ಲಿ ಸಿಕ್ಕಿದೆ, ನೀನು ಓದ್ತಾ ಇದೀಯಾ, ಅವಳ ಓದು ಮುಗಿದ ಮೇಲೆ ಮದುವೆ ಆಗ್ತೀನಿ ಪ್ಲೀಸ್ ಕಣೆ ಎಂದು ಅವಳು ಕೇಳಿದ ಪ್ರೀತಿಯಿಂದ. ಅಣ್ಣ, ನಿನಗೆ ಇಲ್ಲ ಅಂತ ಹೇಳಿದಿನ, ನನ್ನ ಅತ್ತಿಗೆ ಯಾರು ಅಂತ ತೋರಿಸು ನೋಡ್ತೀನಿ ಎಂದು ಹೇಳಿದ್ಲು ಜಾನು. ಖುಷಿಯಿಂದ ಅವಳ ಫೋಟೋ ತೋರಿಸಲು ಅಚ್ಚರಿಗೊಂಡ ಜಾನು, ಅಣ್ಣ, ಇವಳು ನನ್ನ ಬೆಸ್ಟ್ ಜೂನಿಯರ್ ಕಣೋ, ನನಗಿಂತ 1 ವರ್ಷ ಚಿಕ್ಕವಳು, ನಾನು ಅವಳು ತುಂಬ ಕ್ಲೋಸ್ ಎಂದು ಹೇಳಿದ್ದೆ ಎಲ್ಲ ಸಲೀಸಾಗಿತ್ತು ಅಭಿಗೆ. ಅಷ್ಟೇ, ಅಂದಿನಿಂದ ಸುಮಾರು ವರ್ಷಗಳ ಕಾಲ ಸೈಕಲ್ ಹೊಡೆದು ಇಂಚಿಂಚು ಹತ್ತಿರ ಆಗಿದ್ದ ಅಭಿ. ಧನು, ನಿನಗೂ ಗೊತ್ತು ನನಗೂ ಗೊತ್ತು, ಅಷ್ಟೇ ಯಾಕೆ ಪೂರ್ತಿ ಕಾಲೇಜ್ಗೆ ಗೊತ್ತು ನಮ್ಮ ಪ್ರೀತಿ ವಿಷಯ. ನಾನು ಇಲ್ಲಿಂದ ಹೋಗಬೇಕು, ಇನ್ನೇನು ಆಫೀಸ್ ಜಾಯ್ನ್ ಆಗ್ತೀನಿ. ನಿನ್ನ 2 ವರ್ಷ ಓದು ಮುಗಿಯುವವರೆಗೂ ನಾನು ಯಾವತ್ತೂ ನಿನಗೆ ಮದುವೆ ಆಗುವಂತ ಬಲವಂತ ಮಾಡೋದಿಲ್ಲ, ನಿನ್ನ ಓದಿಗೆ ತೊಂದರೆ ಕೊಡೋದಿಲ್ಲ. ಪ್ಲೀಸ್ ನನ್ನ ಪ್ರೀತಿ ಒಪ್ಪಿಬಿಡು ಎಂದು ಅವಳ ಎದುರು ಮಂಡಿಯೂರಿ ಸಿಂಪಲ್ ಆಗಿ ಹೇಳಿದಾಗ ಸೋಲದೆ ಇರಲು ಹೇಗೆ ಸಾಧ್ಯ? ನನಗೂ ನೀವಂದರೆ ಇಷ್ಟ ಅಭಿ, ಆದರೆ ನಮ್ಮನೆಯಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲ ಆಗೋದಿಲ್ಲ, ಸೊ ನೀವು ಲಿಮಿಟಲ್ಲೇ ಇರಬೇಕು ಎಂದು ಒಪ್ಪಿಗೆ ಕೊಟ್ಟಳು ಅವಳು. ಆದ ನೋಡಿ ಚಪ್ಪಾಳೆ ತಟ್ಟಿ ಖುಷಿ ಪಟ್ಟಿದ್ದು ಜಾನು. ಇಷ್ಟೆಲ್ಲ ಆದ ಮೇಲೆ ಪ್ರೇಮಿಗಳು ತಮ್ಮ ತಮ್ಮ ಜೀವನದ ಜೊತೆ ಪ್ರೇಮ ಪ್ರಯಾಣ ಸಾಗಿ ಸರಾಗವಾಗಿ ಸಾಗುತ್ತಿದ್ರು. ರಾಮ್ಗೆ ನೇರವಾಗಿ ವಿಷಯ ಹೇಳಿದ್ರಾಯ್ತು ಎಂದು ಸುಮ್ಮನಾಗಿದ್ಲು ಧನು. ಇಬ್ಬರ ಪ್ರೀತಿಗೆ 1 ವರ್ಷ ಆಗಿತ್ತೇನೋ. ಸಡನ್ ಆಗಿ ಕಾಲೇಜ್ ಬಿಟ್ಟಿದ್ಲು ಧನು. ಫೋನ್ ಸಹ ಹಾಳಾಗಿತ್ತು. ಅಭಿ ತುಂಬ ಟೆನ್ಷನ್ ಆಗಿದ್ದ ಆಗ. ಅಲ್ಲಿ ಮರೆಯಾಗಿದ್ದ ಧನು ಅವನದೇ ಆಫೀಸಲ್ಲಿ ಕೆಲಸಕ್ಕೆ ಸೇರಿದಾಗ ಅಚ್ಚರಿಯಾಗಿತ್ತು ಅವನಿಗೆ. ಹೇ ಧನು, ಯಾಕೆ ಇಂಥ ಕೆಲಸ ಮಾಡಿದ್ದು ನೀನು? 1 ವಾರದಿಂದ ನಾನೆಷ್ಟು ಟೆನ್ಷನ್ ಆಗಿದ್ದೆ ಗೊತ್ತಾ ನಿನಗೆ? ಯಾಕೆ ಹೀಗೆ ಮಾಡಿದೆ ನೀನು ಎಂದು ಮುಖ ದುಮ್ಮಿಸಿ ಕೇಳಿದ ಕೋಪದಿಂದ. ಅಭಿ, ನನ್ನ ಮರೆತು ಬಿಡಿ, ಈ ಪ್ರೀತಿ ಮುಂದುವರಿಸೋದಕ್ಕೆ ಆಗೋದಿಲ್ಲ ಎಂದು ಮೆಲ್ಲಗೆ ಹೇಳಿದವಳ ಕೆನ್ನೆಗೆ ಬೀಸಿ ಹೊಡೆದಿದ್ದ ಹವ. ಏನು ಮಾತು ಹೇಳ್ತಾ ಇದ್ದೀನಿ ಅನ್ನುವ ಪರಿಜ್ಞಾನ ಇದೆಯಾ ನಿನಗೆ? ಪ್ರೀತಿ ಮುಂದುವರಿಸೋಕ್ಕಾಗಲ್ಲ, ಮರೆತು ಬಿಡು, ಎಂಥ ಮಾತಿವು ಎಂದು ಕೋಪದಿಂದ ಹೇಳಿದವ. ನಿನ್ನ ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ ನಿನ್ನ ಎಂದು ಎದೆ ಮುಟ್ಟಿ ಹೇಳಿದಾಗ ಅವನ ಎದೆಗೆ ಒರಗಿ ಜೋರಾಗಿ ಆತು ಬಿಟ್ಟಳು ಧನು. ಹೇ ಧನು, ಸಾರಿ ಕಣೆ, ಯಾಕೆ ಅಳ್ತಾ ಇದೀಯಾ? ನನ್ನ ತಪ್ಪಾಯಿತು, ಏಟು ಜೋರಾಗಿ ಬಿತ್ತಾ ಎಂದು ಹೇಳಿದಾಗ ತಲೆ ಅಡ್ಡಡ್ಡ ಅಡಿಸಿ, ಇಲ್ಲ, ಜೀವನ ಏಟು ಕೊಡ್ತು, ಅಪ್ಪನಿಗೆ ಕ್ಯಾನ್ಸರ್ 2nd ಸ್ಟೇಜ್ ಅಂತೆ, ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಇದ್ದ ಬದ ಹಣ ಎಲ್ಲ ಖರ್ಚಾಯಿತು, ಇನ್ನು ತುಂಬ ಟ್ರೀಟ್ಮೆಂಟ್ ಇದೆಯಂತೆ, ಅದಕ್ಕೆ ಅಣ್ಣ ಒಬ್ಬನ ದುಡಿಮೆ ಸಾಕಾಗೋದಿಲ್ಲ ಅಂತ ನಾನು ಇಲ್ಲಿ ಕೆಲಸಕ್ಕೆ ಬಂದೆ ಎಂದು ಜೋರಾಗಿ ಅಳುತ್ತಾ ಹೇಳಿದ ಧನು ನೋಡಿ ಕರುಳು ಹಿಂಡಿತ್ತು ಅವನಿಗೆ. ಅದಕ್ಕೆ ಬ್ರೇಕಪ್ ಮಾಡಿಕೊಂಡ್ರೆ ಸರಿ ಹೋಗುತ್ತಾ? ಒಂದು ಮಾತು ನನ್ನ ಬಳಿ ಹೇಳಿದರೆ ಆಗ್ತಾ ಇರಲಿಲ್ವಾ? ನನ್ನ ಬಳಿ ತುಂಬ ಹಣ ಇದೆ, ಮಾವನಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸೋಣ ಎಂದು ಹೇಳಿದಾಗ ಅಡ್ಡ ತಲೆ ಆಡಿಸಿದ ಹುಡುಗಿ ಸ್ವಾಭಿಮಾನಿ ಹುಡುಗಿ. ಅದಕ್ಕಾಗೆ ರಾಮ್ ಬಳಿಗೂ ಹಣ ಕೇಳಿಲ್ಲ ಅವಳು. ಅಲ್ಲದೆ ಅವನ ಜೊತೆ ನಗುತ್ತಲೇ ಮಾತನಾಡಿದ್ಲು. ಬೇಡ, ನೀವು ಹೀಗೆ ಹೇಳ್ತೀರಾ ಅಂತಾನೆ ನಾನು ದೂರ ಹೋಗಿದ್ದು, ಬೇಡ ನನಗೆ ಎಂದು ಹೇಳಿದಾಗ ಅವಳ ಮಗ ಬೊಗಸೆಯಲ್ಲಿ ಹಿಡಿದು, ಇದೇ ಪರಿಸ್ಥಿತಿ ನಾವು ಮದುವೆ ಆದಮೇಲೆ ಬಂದಿದ್ರೆ ಈ ಗಂಡನ ಬಳಿ ಹಣ ತೆಗೆದುಕೊಳ್ತಾ ಇರಲಿಲ್ವಾ? ಹೋಗಲಿ, ನೀನು ನನ್ನ ಮನಸಾರೆ ಇಷ್ಟಪಡ್ತಿದೀಯ ಅಲ್ವಾ ಎಂದು ಕೇಳಿದಾಗ ಅವನ ತುಟಿಗೆ ತುಟಿ ಸೇರಿಸಿ ಬಿಟ್ಟಿದ್ಲು ಧನು. ಈ ಮುತ್ತಿನಲ್ಲೇ ಉತ್ತರ ಕೊಟ್ಟು ಬಿಟ್ಟೆ, ಈಗ ನಾನು ಕೊಡುವ ಹಣ ಮರು ಮಾತನಾಡದೆ ತಗೋಬೇಕು ಎಂದು ಅಭಿ ನಕ್ಕು ಹೇಳಿದಾಗ ತಲೆ ಆಡಿಸಿ,
ಆದರೆ ನಾನು ವಾಪಸ್ ಕೊಡ್ತೀನಿ, ನೀವು ತಗೋಬೇಕು. ಅಣ್ಣ ಇದಕ್ಕೆ ಒಪ್ಪೋದಿಲ್ಲ, ನೀವೇ ಅವನ ಜೊತೆ ಮಾತನಾಡಿ ಎಂದು ಹೇಳಿದ್ಲು. ಅಂದು ಧನು ಮನೆಯವರನ್ನೆಲ್ಲ ಭೇಟಿಯಾಗಿದ್ದು ಅಭಿ. ಎಲ್ಲರ ಜೊತೆ ಮಾತನಾಡಿ ತನ್ನ ಬಳಿ ಇದ್ದ ಹಣ ನೀಡಿದ್ದ. ಹೇಗೋ ಅವರು ಹುಷಾರಾದ್ರು. ನಂತರ ಎಷ್ಟೇ ಓದು ಎಂದರೂ ಓದದೆ ಅವನ ಜೊತೆ ಕೆಲಸಕ್ಕೆ ಸೇರಿದ್ಲು. ಹೀಗೆ ಸುಮಾರು 4-5 ವರ್ಷ ಯಾವ ಅಡೆತಡೆ ಇಲ್ಲದೆ ಅವರ ಪ್ರೀತಿ ಸಾಗಿತ್ತು. ಆದರೆ ಸಮಸ್ಯೆ ಶುರುವಾಗಿದ್ದು ಸೌರಭ್ನಿಂದ. ಯಾವುದೋ ಕಾರ್ಯಕ್ರಮದಲ್ಲಿ ಧನು ಅವನ ಕಣ್ಣಿಗೆ ಬಿದ್ದು ಬಿಟ್ಟಿದ್ಲು. ಅವ ನೇರವಾಗಿ ಮದುವೆ ಪ್ರಸ್ತಾಪ ಇಟ್ಟಿದ್ದ. ಆದರೆ ಅವಳು ಖಡಾಖಂಡಿತವಾಗಿ ಅವನ ಪ್ರೀತಿ ನಿರಾಕರಿಸಿದ್ಲು. ನಾನು ಅಭಿಯವರನ್ನ ಪ್ರೀತಿ ಮಾಡ್ತಿದ್ದೀನಿ, ಅವರನ್ನೇ ಮದುವೆ ಆಗ್ತೀನಿ ಎಂದು ಹೇಳಿದ್ಲು. ಅದೇ ಕೋಪದಲ್ಲಿ ಅಭಿಯನ್ನೇ ಕೊಲೆ ಮಾಡುವ ಹುನ್ನಾರ ಮಾಡಿದ್ದ ಸೌರಭ್. ಅದೇ ಸಮಯಕ್ಕೆ ಅಭಿಗೆ ಫ್ರಾನ್ಸ್ ದೇಶಕ್ಕೆ ಕಂಪನಿ ಕಡೆಯಿಂದ ಆಫರ್ ಬಂದಿತ್ತು. ಕೇವಲ 2 ವರ್ಷ ಎಂದು ಅವ ಸಹ ಒಪ್ಪಿದ್ದ. ಆದರೆ ಈ ಒಂದು ವಿಷಯ ಮಾತ್ರ ಧನು ಸಹ ಇಷ್ಟಪಡಲಿಲ್ಲ. ಜಾನು ಸಹ ಅವಳನ್ನು ಒಪ್ಪಿಸಲು ಪ್ರಯತ್ನಪಟ್ಟು ಸೋತಿದ್ಲು. ಇಷ್ಟು ಹೇಳಿ ನಿಟ್ಟುಸಿರು ಬಿಟ್ಟ ಅಭಿ ಒಮ್ಮೆ ಎಲ್ಲರ ನೋಡಿದ. ಮೌನ ಒಂದೆಡೆ ಇದ್ರೆ ಹೆತ್ತವರ ಕಣ್ಣೀರು ಉಳಿದಿತ್ತು ಅಲ್ಲಿ. ನಾನು ಒಂದು ಫ್ರಾನ್ಸ್ಗೆ ಹೋಗೋಕೆ ಒಪ್ಪಿಗೆ ಕೊಡಲೇಬಾರ್ದಿತ್ತು ಎಂದು ಇಲ್ಲದ ಧನು ಅಂದು ನನ್ನ ಜೊತೆ ಹಠ ಮಾಡಿದ್ಲು. ನನ್ನ ಬಿಟ್ಟು ಹೋಗ್ಬೇಡ ಅಭಿ ಅಂತ ಮಾತು ತಗೊಂಡ್ಲು. ಕೊನೆಗೆ ಅವಳೇ ಸೋತು ಏರ್ಪೋರ್ಟ್ಗೆ ಕಳಿಸೋಕೆ ಸಹ ಬಂದ್ಲು. ಆದರೆ ಅದೇ ಕೊನೆ. ಅಂದು ನನ್ನ ಜೀವ ಆಗಿದ್ದ ನನ್ನ ಧನು ನನ್ನನ್ನು ಕಣ್ಣೆದುರೇ ಕಳೆದುಕೊಂಡೆ ಎಂದು ಅಭಿ ದುಃಖಿಸುತ್ತಾ ಕುಸಿದು ಬಿಟ್ಟ. ಆದರೆ ಧನು ಅವರ ಸಾವಿಗೆ ನಾನು ಸಹ ಒಂದು ರೀತಿ ಕಾರಣ ಎಂದು ಮೇಲೆದ್ದು ನಿಂತಳು ಜಾನು. ಜಾನು, ಏನು ಹೇಳ್ತಾ ಇದೀಯಾ ಎಂದು ರಾಮ್ ಅವಳ ಬಳಿ ಬಂದು ಗಾಬರಿಯಿಂದ ಕೇಳಿದಾಗ ಉದ್ದುದ್ದ ತಲೆ ಆಡಿಸಿ, ಹೌದು ರಾಮ್, ಅಂದು ಧನು ಅಣ್ಣನ ಭೇಟಿಯಾಗಲು ಬಂದಿದ್ಲು. ನಾವು ಹೋಟೆಲ್ ಒಂದಕ್ಕೆ ಹೋಗಿ ಊಟ ಮುಗಿಸಿದ್ವಿ. ಆಡಲು ಬಹಳ ಮಾತಿದ್ವು ಅವರ ಮಧ್ಯೆ. ನಾನು ಅದಕ್ಕೆ ದೂರ ನಿಂತಿದ್ದೆ. ಅವರು ಗಟ್ಟಿಯಾಗಿ ಅಪ್ಪಿ ದುಃಖ ವ್ಯಕ್ತಪಡಿಸುತ್ತಾ ಇರುವಾಗ ದೊಡ್ಡ ಲಾರಿ ಅವರ ಕಡೆಗೆ ಬಂತು. ನನಗೆ ಭಯ ಆಯಿತು. ತಕ್ಷಣ ಅಣ್ಣ ಧನು ಅಂತ ಅವ್ರ ಕಡೆ ಓಡಿದೆ. ಅದಾಗಲೇ ನಾನು ಕೂಗಿಗೆ ಅಣ್ಣ ನನ್ನ ನೋಡ್ತಿದ್ದ. ಅವನ ಕೈ ಹಿಡಿದು ಎಳೆಯುವ ರಭಸದಲ್ಲಿ ಧನ್ವಿಯ ಕೈ ತಾಗಿಸಿಬಿಟ್ಟೆ. ಅವಳು ಲಾರಿ ಎದುರು ಬಿದ್ಲು. ಕ್ಷಣ ಮಾತ್ರದಲ್ಲಿ ದೊಡ್ಡ ಲಾರಿ ಅವಳ ಮೇಲೆ ಹರಿದು ಹೋಯಿತು ಎಂದು ಕುಸಿದು ಕುಳಿತಳು ಜಾನು. ಹೌದು, ಅಣ್ಣನ ಉಳಿಸಿಕೊಳ್ಳಲು ಹೋದವಳು ಧನುವನ್ನ ಆ ಕ್ಷಣ ಮುಟ್ಟಿದ್ಲು ಅಷ್ಟೆ. ಅದೇ ಕೊರಗು ನೋವು ಅವಳ ಮನಸ್ಸಲ್ಲಿ ಇಂದು ಉಳಿದಿರುವುದು. ಇದೇ ವಿಷಯವನ್ನ ಅವಳು ಮೊದಲಿನಿಂದ ಹೇಳಿದ್ದು. ಅಣ್ಣ ಹುಚ್ಚ ಆದಾಗ ಮನೆಯವರೆಲ್ಲ ಅವನು ಕುಡಿಯುವುದರ ಬಗೆಗೆ ಬೈಯುವಾಗ ಅವಳ ಮನ ಚುಚ್ಚುತ್ತಿತ್ತು. ಪರೋಕ್ಷವಾಗಿ ಅಣ್ಣನ ಈ ಸ್ಥಿತಿಗೆ ಕಾರಣ ತಾನೇ ಎಂದು ತಿಳಿದು ಬಿಟ್ಟಿದ್ಲು ಅವಳು. ಅಯ್ಯೋ ಪಾಪಿ, ನನ್ನ ಮಗಳ ಕೊಂದು ಬಿಟ್ಟಿಯಲ್ಲೇ ಎಂದು ಅರಿಸಿದ ಧನು ತಂದೆ ಜಾನು ಕೆನ್ನೆಗೆ ಬೀಸಿ ಹೊಡೆದ್ರು. ನಿನ್ನಿಂದ ನಮ್ಮನೆ ದೀಪ ಆರಿ ಹೋಯಿತು. ಕಣ್ಣೆದುರೇ ಮಗಳ ದೇಹ ನಿಶ್ಚಲವಾಗಿ ಮಲಗಿದ್ದು ನೋಡಿ ನನ್ನ ಹೆಂಡತಿ ಹೀಗೆ ಹಾಸಿಗೆ ಹಿಡಿದು ಬಿಟ್ಲು ಎಂದು ಕೂಗಿದರು ಅವರು. ಅಂಕಲ್ ಪ್ಲೀಸ್, ಸ್ವಲ್ಪ ಎಲ್ಲ ಮಾತು ಮುಗಿಯುವವರೆಗೂ ಸುಮ್ಮನೆ ಇರಿ ಎಂದು ರಾಮ್ ಹೇಳುತ್ತಿದ್ದರು ಕೇಳದೆ ಜಾನುವನ್ನ ತಳ್ಳಿ ಬಿಟ್ಟರು. ಹೀಗೆ ಅಲ್ವಾ ನನ್ನ ಮಗಳನ್ನ ತಳ್ಳಿದ್ದು ನೀನು ಎಂದು ಹೇಳಿದೆ ಹೆದರಿ ಹೋದ ರಾಮ್. ಅವಳ ಹೊಟ್ಟಿಗೆಯಲ್ಲಿ 2 ಮಗು ಇರುವುದನ್ನ ಇನ್ನು ಯಾರಿಗೂ ಗೊತ್ತೇ ಇಲ್ಲವಲ್ವಾ? ಜಾನು ಎಂದು ಕೂಗಿ ಅವ ಓಡಿ ಬರುವಷ್ಟರಲ್ಲಿ ಅವಳನ್ನ ಹಿಡಿದುಕೊಂಡಿದ್ದ ಅಭಿ. ಮಾವ ಪ್ಲೀಸ್, ಎಲ್ಲ ಕೇಳಿ ನಿರ್ಧಾರ ಮಾಡಿ. ನಮಗೆ ಗೊತ್ತಾದ ವಿಷಯ ಇದು ಕೊಲೆ ಪ್ರಯತ್ನ. ಅದು ಸಹ ನನ್ನ ಟಾರ್ಗೆಟ್ ಮಾಡಿದ್ದು. ಎಲ್ಲ ಹೇಳುವವರೆಗೂ ಸುಮ್ಮನಿರಿ ಎಂದು ಹೇಳಿದಾಗ ಮೇಲಿದ್ದ ಗೌಡರು, ಸತ್ಯ ಯಾವುದು ಸುಳ್ಳು ಯಾವುದು ಸರಿ ಗೊತ್ತಾಗುವ ತನಕ ಸುಮ್ಮನೆ ಇರೋ. ಈಗ ಆ ಹುಡುಗಿ ಒಬ್ಬಳೇ ಅಲ್ಲ, ಅವಳ ಹೊಟ್ಟೆಯಲ್ಲಿ 2 ಜೀವ ಇದೆ ಎಂದು ಮಲ್ಲನಗೌಡರ ಹೇಳಿದ್ದೆ ಮತ್ತೊಂದು ಅಚ್ಚರಿ ಆಗಿತ್ತು ಎಲ್ಲರಿಗೂ. ಏನು ಹೇಳ್ತಿದ್ದಾರೆ ಗೌಡ್ರೆ ಎಂದು ಅಜ್ಜಿ ಕೇಳಿದ್ದೆ. ಹೌದು ಅಜ್ಜಿ, ನಿನ್ನೆ ಅಷ್ಟೇ ವಿಷಯ ಗೊತ್ತಾಯಿತು. ಸಿಹಿ ಸುದ್ದಿ ಹೇಳುವ ಮೊದಲು ಈ ಮನೆಯಲ್ಲಿ ಮುಚ್ಚಿಟ್ಟು ಎಲ್ಲರ ನೋವಿಗೆ ಅಸಮಾಧಾನಕ್ಕೆ ಕಾರಣ ಆಗಿರೋ ಈ ಕಹಿ ಸತ್ಯ ಹೇಳೋಕೆ ನಿರ್ಧಾರ ಮಾಡಿದೆ. ಹಾಗೆ ಇನ್ನೊಂದು ವಿಷಯ, ಜಾನು ಕೈ ತಾಕಿ ನನ್ನ ಏಂಜಲ್ ಲಾರಿ ಕೆಳಗೆ ಬೀಳಲಿಲ್ಲ. ಅವಳು ಬಿದ್ದಿದ್ದು ಲಾರಿ ಡ್ರೈವರ್ ಅಜಾರೂಕತೆಯಿಂದ. ಸೌರಭ್ ಡೀಲ್ ಕೊಟ್ಟಿದ್ದು ಅಭಿ ಅಥವಾ ಜಾನು ಒಬ್ಬರನ್ನ ಕೊಲ್ಲೋದಕ್ಕೆ. ಆದರೆ ಅಭಿ ಸಿಗದ ಕಾರಣ ನನ್ನ ಏಂಜಲ್ ಮೇಲೆ ಲಾರಿ ಹರಿಸಿದ ಅವನು ಎಂದು ತಾನು ಅಳುತ್ತಾ ಕುಸಿದು ಬಿಟ್ಟ ರಾಮ್. ಮತ್ತೆ ಸಿಗುವ. ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳ್ತಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.